Hello, champs. How are you? I hope you are all doing good. Welcome to Challenge Coaching Center YouTube channel. And I am your English teacher, Akshay Patil. See, you all know that we have started Passage series to train the students for JNV entrance exam for class 6th. So, this is the second video and the second passage. Let's start the class. See, first of all, we have to read the passage neatly and slowly to understand the passages sentence by sentence. Okay, sentence by sentence. The most remarkable thing about the elephant is his trunk. ನೋಡಿ, ಆನೆಗಳ ಬಗ್ಗೆ ಒಂದು ವಿಶೇಷವಾದ ವಿಷಯ ಏನಪ್ಪಾ ಅಂತಂದ್ರೆ ಅದರ ಸೊಂಡಿಲು. ಕರೆಕ್ಟಾ? ನೀವೆಲ್ಲರೂ ಆನೆ ಸೊಂಡಿಲು ನೋಡಿರ್ತೀರಿ. ನೀವು ಆನೆನ ನೋಡಕ್ ತುಂಬಾ ಇಷ್ಟಪಡ್ತೀರಿ. ಯಾಕೆ? ಬಿಕಾಸ್ ಆಫ್ ಇಟ್ಸ್ ಟ್ರಂಕ್. ಅದರ ಸೊಂಡಿಲು ನೋಡೋದೇ ಒಂದು ಸಂತೋಷ ಅಲ್ವಾ? He can wrap it around a small tree trunk and pull up the tree along with his roots, its roots. ನೋಡು, ಆನೆ ಏನ್ ಮಾಡುತ್ತೆ, ತನ್ನ ಸೊಂಡಿಲನ್ನ ಮರದ ಕಾಂಡಕ್ಕೆ ಸುತ್ತಿ ಏನ್ ಮಾಡುತ್ತಾ, ಆ ಮರವನ್ನ ಬೇರು ಸಮೇತ ಅದು ಕಿತ್ತೊಗೆಯಬಲ್ಲದು. ಹೌದಾ? ನೆಕ್ಸ್ಟ್, ದ ಮದರ್ ಎಲಿಫೆಂಟ್ ಯೂಸಸ್ ಹರ್ ಟ್ರಂಕ್ ಟು ಪ್ಯಾಟ್ ಹರ್ ಬೇಬಿ. ತಾಯಿ ಆನೆ ಏನ್ ಮಾಡುತ್ತೆ, ತನ್ನ ಮಗುವಿನ ಅಥವಾ ಮರಿ ಆನೆಯ ಬೆನ್ನನ್ನ ಚಪ್ಪರಿಸುತ್ತೆ, ತಟ್ಟುತ್ತೆ. ಯಾವುದರಿಂದ? ತನ್ನ ಸೊಂಡಿಲಿನಿಂದ. ಇಫ್ ಫ್ಲೈಸ್ ಬಾದರ್ an elephant, he picks up the dust with his trunk and blows it over his back. ಒಂದು ವೇಳೆ ನೊಣಗಳು ಏನಾದ್ರೂ ಆನೆಗೆ ತೊಂದರೆ ಮಾಡಿದ್ರೆ ಅವು ಏನ್ ಮಾಡ್ತಾವ, ಅವಕ್ಕೆ ನಮ್ಮನ್ನು ತುರಿಸ್ಕೊಳಕ್ಕೆ ಏನಿಲ್ಲ, ಕೈ ಇಲ್ಲ. ಅದಕ್ಕೆ ಏನ್ ಮಾಡ್ತಾವ, ತಮ್ಮ ಸೊಂಡಲಿನಿಂದ ಮಣ್ಣಿನ ಧೂಳನ್ನ ತೆಗೆದುಕೊಂಡು ಅವು ತಮ್ಮ ಬೆನ್ನ ಮೇಲೆ ಚಿಮ್ಸ್ಕೊಳ್ತಾವ. ಅದರಿಂದ ಏನಾಗ್ತವೆ, ನೊಣಗಳೆಲ್ಲ ಹಾರಿ ಹೋಗ್ತಾವ. ನೆಕ್ಸ್ಟ್, ಇಫ್ ದ ವೆದರ್ ಈಸ್ ಹಾಟ್, ಒಂದು ವೇಳೆ ವಾತಾವರಣ ಬಿಸಿಯಾಗಿದ್ದರೆ, ಹಿ ಯೂಸಸ್ ಇಟ್ ಟು ಗಿವ್ ಹಿಮ್ಸೆಲ್ಫ್ ಅ ಶವರ್. ಆನೆ ತನಗೆ ತಾನೇ ಏನು ಮಾಡುತ್ತೆ, ಶವರ್ ಅಂದ್ರೆ ಜಳಕ ಮಾಡಿಸ್ಕೊಳುತ್ತೆ. ಹೆಂಗ? ಸೊಂಡಿಲಿಂದ ನೀರು ತಗೊಂಡು ಬೆನ್ನ ಮೇಲೆಲ್ಲ ಚಿಮ್ಸ್ಕೊಂಡು ಜಳಕ ಮಾಡುತ್ತಲ್ವಾ? ಎಟ್ ವರ್ಕ್ ಇಟ್ ವಿಲ್ ಪಿಕ್ ಅಪ್ ಅ ಹೆವಿ ಲಾಗ್ ಅಂಡ್ ಮೂವ್ ಇಟ್ ಟು ಅ ಡಿಸ್ಟೆನ್ಸ್. ಅದು ಏನು ಮಾಡುತ್ತೆ, ಆನೆ ಹೆವಿ ಲಾಗ್ ಅಂದ್ರೆ ಭಾರವಾದ ಮರದ ದಿಮ್ಮೆಯನ್ನ ಎತ್ಕೊಂಡು ಅದೇನ್ ಮಾಡ್ತಾ, ಬಹಳ ಡಿಸ್ಟೆನ್ಸ್ ವರೆಗೆ ಅದನ್ನ ಎತ್ಕೊಂಡು ಹೋಗುತ್ತೆ ಅಥವಾ ಎಳೆದುಕೊಂಡು ಹೋಗುತ್ತೆ ಅಲ್ವಾ? ನೆಕ್ಸ್ಟ್, ದ ಎಲಿಫೆಂಟ್ಸ್ ಟ್ರಂಕ್ ಈಸ್ ಅ ಮಾಸ್ ಆಫ್ ಮಸಲ್ಸ್. ಆನೆಗಳ ಸೊಂಡಿಲು ಸಾಕಷ್ಟು ಮಾಂಸಖಂಡಗಳಿಂದ ಕೂಡಿದೆ. ಬಟ್ ಇಟ್ ಈಸ್ ಆಲ್ಸೋ ವೆರಿ ಟೆಂಡರ್. ಅದು ಎಷ್ಟು ಬಲಶಾಲಿಯಾಗಿದೆಯೋ ಅಷ್ಟೇ ಸಾಫ್ಟ್ ಆಗಿದೆ, ಸ್ಮೂತ್ ಆಗಿದೆ. ಟೆಂಡರ್ ಅಂದ್ರೆ ಏನು? ಸ್ಮೂತ್, ಸಾಫ್ಟ್, ಡೆಲಿಕೇಟ್ ಅಂತ ಅರ್ಥ. ಇನ್ ಅ ಫೈಟ್, ಜಗಳದಲ್ಲಿ, ದ ಎಲಿಫೆಂಟ್ ಕರ್ಲ್ಸ್ ಈಸ್ ಟ್ರಂಕ್ ಔಟ್ ಆಫ್ ದ ವೇ. ಆನೆಗಳು ಜಗಳ ಆಡೋದನ್ನು ನೋಡಿದರೆ ನೀವು? ಹ್ಯಾವ್ ಯು ಸೀನ್ ಇಟ್? ಆನೆಗಳು ಜಗಳ ಆಡ್ಬೇಕಾದ್ರೆ, ಫೈಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತವೆ, ತಮ್ಮ ದಂತಗಳಿಂದ ಒಂದನ್ನ ಇನ್ನೊಂದು ತಿವಿಯೋದು ನೋಡಿರ್ತೀರಿ ನೀವು. ಆದ್ರೆ ಸೊಂಡಿಲನ್ನ ಸೈಡ್ ಹಾಕೊಂಡಿರ್ತಾವೆ. ಯಾಕಂದ್ರೆ ಅದು ತುಂಬಾ ಟೆಂಡರ್ ಇದೆ, ಸ್ಮೂತ್ ಇದೆ, ಮತ್ತೆ ಅದಕ್ಕೆ ಏಟು ಬೀಳೋ ಚಾನ್ಸ್ ಐತಿ ಅಂತೇಳಿ ಆನೆ ಜಗಳದಲ್ಲಿ ಜಗಳದ ದಾರಿಯಿಂದ ಅದು ಏನ್ ಮಾಡುತ್ತೆ, ಸೈಡ್ ಹಾಕೊಂಡಿರುತ್ತೆ. ನೆಕ್ಸ್ಟ್, ಸಮ್ ಪೀಪಲ್ ಥಿಂಕ್ an elephant drinks through his trunk as you drink through a straw. ನಾವೀಗ ಜ್ಯೂಸನ್ನ ಅಥವಾ ಕೋಕೋನಟ್ ಮಿಲ್ಕ್ನ, ಎಳೆನೀರನ್ನ ಏನ್ ಮಾಡ್ತೀವಿ, ಸ್ಟ್ರಾದಿಂದ ಕುಡಿತೀವಿ. ನೇರವಾಗಿ ಬಾಯಿಗೆ ನಾವು ಅದನ್ನ ಎಳ್ಕೊಂತೀವಿ. ಅದೇ ತರ ಆನೆ ಕೂಡ ತನ್ನ ಸೊಂಡಿಲಿನಿಂದ ನೇರವಾಗಿ ಎಳ್ಕೊಂಡೈತಿ ಅಂತ ತಿಳ್ಕೊಂತಾರೆ ಬಹಳ ಜನ. ತಪ್ಪದು. ಅದು ನೇರವಾಗಿ ಎಳ್ಕೊಂಡು ಕುಡಿಯೋದಿಲ್ಲ. ಅದೇನ್ ಮಾಡುತ್ತೆ, ಮೊದಲು ನೀರನ್ನ ಸಕ್ ಮಾಡುತ್ತೆ. ಸಕ್ ಅಂತಂದ್ರೆ ನೀರನ್ನ ಹೀರ್ಕೊಳ್ಳುತ್ತೆ, ಅದ್ರಾಗ ಎಳ್ಕೊಳ್ಳುತ್ತ, ಆಮೇಲೆ ಬಾಯಿಯಲ್ಲಿ ಅದನ್ನ ಏನ್ ಮಾಡುತ್ತ, ಹಾಕೊಳ್ಳುತ್ತ. ದಿಸ್ ಈಸ್ ನಾಟ್ ಟ್ರೂ. ಅದು ಸರಿಯಲ್ಲ. ದ ಎಲಿಫೆಂಟ್ ಯೂಸಸ್ ಹಿಸ್ ಟ್ರಂಕ್ ಟು ಸಿಪ್ ಅಪ್ ವಾಟರ್. ಅದು ನೀರನ್ನ ಸಿಪ್ ಮಾಡ್ಕೊಳ್ಳುತ್ತ, ಮೊದಲು ಹೀರ್ಕೊಳ್ಳುತ್ತ. ಹಿ ದೆನ್ ಬ್ಲೋಸ್ ದ ವಾಟರ್ ಇನ್ ಟು ಹಿಸ್ ಮೌತ್. ಆಮೇಲೆ ಆ ನೀರನ್ನ, ಎಳೆದುಕೊಂಡಂತ ನೀರನ್ನ ಬಾಯಲ್ಲಿ ಊದ್ಕೊಳ್ಳುತ್ತ, ಆಮೇಲೆ ಗಂಟ್ಲು ಮುಖಾಂತರ ಕುಡಿತೈತಿ. ಗೊತ್ತಾಯ್ತಾ ಈಗ? ದಿಸ್ ಪ್ಯಾಸೇಜ್ ಇಸ್ ವೆರಿ ಈಸಿ. ಇದು ಆನೆಗಳ ಬಗ್ಗೆ ಇದೆ. ಸೊ ಆನೆಗಳ ಬಗ್ಗೆ ಅಲ್ಲ, ಇದು ಆನೆಗಳ ಸೊಂಡಿಲ ಬಗ್ಗೆ ಇದೆ. ಆನೆಯ ಸೊಂಡಿಲು ಯಾವ ರೀತಿ ಇದೆ, ಅದು ಏನಕ್ಕೆ, ಅದರಿಂದ ಏನು ಉಪಯೋಗ ಮಾಡಿಕೊಳ್ಳುತ್ತೆ ಆನೆ ಅನ್ನೋದ್ರ ಬಗ್ಗೆ ಇದೆ. ಕರೆಕ್ಟಾ?
ಓಕೆ, ಪ್ರತಿಯೊಂದು ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಾವು ಓದಿ ಈಗ ಪ್ಯಾಸೇಜ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ. ನೀವು ಕೂಡ ಅಷ್ಟೇ ಚಿಲ್ಡ್ರನ್, ನೀವು ಏನ್ ಮಾಡಬೇಕು, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಓದಿ ಅರ್ಥ ಮಾಡ್ಕೋಬೇಕು. ಯು ಶುಡ್ ನಾಟ್ ಬಿ ಇನ್ ಅ ಹರಿ. ಅರ್ಥ ಆಯ್ತಾ? ನೆಕ್ಸ್ಟ್, ಈಗ ಕ್ವಶನ್ಗಳಿಗೆ ನಾವು ಹೋಗೋಣ. ಒಂದೊಂದೇ ಪ್ರಶ್ನೆಯನ್ನ ಯಾವ ರೀತಿ ಪ್ಯಾಸೇಜ್ ಅನ್ನ ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಂಡು, ಅದೇ ರೀತಿ ಇನ್ ದ ಸೇಮ್ ವೇ ಯು ಹ್ಯಾವ್ ಟು ರೀಡ್ ದ ಕ್ವಶನ್ಸ್ ಕೇರ್ಫುಲಿ and also read the options very carefully. Okay, first one, the elephant's trunk is most remarkable. ಅದು ಒಂದು ವಿಶೇಷವಾದದ್ದು, ಅದ್ಭುತವಾದದ್ದು. ಯಾಕೆ? the elephant can perform a lot of activities with it. ಹೌದಾ? ಅದರಿಂದ ಸಾಕಷ್ಟು ತನ್ನ ಅದು ಕಾರ್ಯಗಳನ್ನು ಮಾಡುತ್ತೆ. ಹೌದು, ಇರ್ಲಿ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಇಟ್ ಈಸ್ ಅ ಲಾಂಗ್ ಮಾಸ್ ಆಫ್ ಮಸಲ್ಸ್. ಅದು ಮಸಲ್ಸ್ ಗಳಿಂದ ಕೂಡಿದೆ. ಓಕೆ. ಇಟ್ ಈಸ್ ವೆರಿ ನೈಸ್ ಟು ಲುಕ್ ಎಟ್. ಅದು ತುಂಬಾ ಸುಂದರವಾಗಿ ಕಾಣುತ್ತೆ. ದ ಎಲಿಫೆಂಟ್ ಕ್ಯಾನ್ ಡ್ರಿಂಕ್ ಅಂಡ್ ಸ್ಪ್ಲಾಶ್ ವಾಟರ್ ವಿತ್ ಇಟ್. ಆನೆ ಅದರಿಂದ ನೀರನ್ನ ಕುಡಿಯುತ್ತೆ ಮತ್ತೆ ನೀರನ್ನ ಚಿಮ್ಮುತ್ತೆ, ಅದನ್ನ ಚಿಮ್ಮಿಸುತ್ತೆ ಅಂತ ಹೇಳ್ಯಾರ. ಸೊ ಹಾಗಾದ್ರೆ ಇದರಲ್ಲಿ ರಿಮಾರ್ಕೇಬಲ್ ಯಾವುದು? ಎಲ್ಲವೂ ನಿಜ, ಬಟ್ ರಿಮಾರ್ಕೇಬಲ್ ಅಂದ್ರೆ ವಿಶೇಷವಾದದ್ದು ಏನು? ವಿಶೇಷವಾದದ್ದು ಏನಂತಂದ್ರ ದ ಎಲಿಫೆಂಟ್ ಕ್ಯಾನ್ ಪರ್ಫಾರ್ಮ್ a lot of activities with it. ತನ್ನ ಒಂದು ಸೊಂಡಲಿನಿಂದ ಅದು ಹಲವಾರು ಕೆಲಸಗಳನ್ನ ಮಾಡುತ್ತೆ. ಓಕೆನಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್, ಒನ್ ಸೆಕೆಂಡ್. ಇಲ್ಲಿ ಆಪ್ಷನ್ ಎ ರೈಟ್, ಕರೆಕ್ಟಾ? ಓಕೆ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಆನ್ ಎಲಿಫೆಂಟ್ ಕ್ಯಾನ್ ಅಪ್ರೂಟ್ ಅ ಟ್ರೀ ಬೈ. ನೋಡಿಲಿ, ನೀವು ಮೊದಲು ಕ್ವಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಪ್ರೂಟ್ ಅಂತಂದ್ರೆ ಏನು? ಅಪ್ರೂಟ್ ಅಂತಂದ್ರೆ ಬೇರುಗಳ ಸಮೇತ ಮೇಲೆತ್ತದು. ಅರ್ಥ ಆಯ್ತಾ? ಆನ್ ಎಲಿಫೆಂಟ್ ಕ್ಯಾನ್ ಅಪ್ರೂಟ್ ಅ ಟ್ರೀ ಬೈ, ಯಾವ ರೀತಿ ಅದು ಮೇಲೆತ್ತುತ್ತೆ ಮರವನ್ನ ಬೇರು ಸಹಿತ? ಪುಲ್ಲಿಂಗ್ ದ ರೂಟ್ಸ್ ಆಫ್ ದಿ ಟ್ರೀ ಔಟ್ ಆಫ್ ದಿ ಗ್ರೌಂಡ್. ಅಂದ್ರ ಬೇರುಗಳನ್ನ ಗ್ರೌಂಡ್ ಇಂದ ಹೊರಗೆ ಎಳೆಯುವುದರ ಮುಖಾಂತರ. ಪುಲ್ ಅಂದ್ರೆ ಎಳೆಯುವುದು. ಎಳೆದು ಅದು ಏನು ಮಾಡುತ್ತೆ? ಗಿಡವನ್ನ ಮೇಲೆತ್ತಂತ ಹೇಳ್ಯಾರ. ಇದು ನಿಜನಾ? ಅಲ್ಲ, ತಪ್ಪು. ಯಾಕಂದ್ರೆ ಅದು ರೂಟ್ಸ್ ಅನ್ನ ಎಳೆಯೋದಿಲ್ಲ, ಮರದ ಬಡ್ಡಿಗೆ ಅದು ತನ್ನ ಸೊಂಡಿಲನ್ನ ಸುತ್ತ. ಆ ಉತ್ತರ ಹುಡುಕ್ಬೇಕು ನಾವಿಲ್ಲಿ. ರ್ಯಾಪಿಂಗ್ ಈಸ್ ಟ್ರಂಕ್ ಅರೌಂಡ್ ದ ಟ್ರೀ. ಎಸ್, ತನ್ನ ಸೊಂಡಿಲನ್ನ ಮರದ ಬಡ್ಡಿಗೆ ಸುತ್ತುವುದರ ಮುಖಾಂತರ ಅದು ಕಿತ್ತುತ್ತೆ. ಎಸ್, ದಿಸ್ ಕ್ಯಾನ್ ಬಿ ಎ ಆನ್ಸರ್. ಬಟ್ ನೀವು ಅವಸರ ಮಾಡಬಾರ್ದು. ಇದು ಆನ್ಸರ್ ಆಗಬಹುದು ಅಂತೇಳಿ ಇದನ್ನ ಹಾಕಿ ಬಿಡಬಾರ್ದು. You have to compulsorily read all the options. Okay, you have to go through all the options. Go through all the options. Okay. Next, wrapping is trunk around the tree. Maybe it may be the answer, but we should not make hurry. Okay. Curling is trunk around the tree and then pulling it out. Yes, this is the exact answer. Here they have given just. ನೋಡ, ಅದು ಏನ್ ಕೇಳ್ಯಾರಲ್ಲಿ? ಬರೀ ಜಸ್ಟ್ ಅದು ಸುತ್ತೋದು ಕೇಳ್ಯಾರ. ಬಟ್ ಇಲ್ಲಿ ಏನ್ ಹೇಳ್ಯಾರ? ಸೀದಾಗ ಸುತ್ತಿ ಅದನ್ನ ಎತ್ತುತ್ತ ಮೇಲೆ ಪುಲ್ ಮಾಡುತ್ತೆ, ಹೊರಗಡೆ ಪುಲ್ ಮಾಡುತ್ತೆ ಅಂತ ಹೇಳ್ಯಾರ. ಇದಕ್ಕಿನ ಇದು ಎಕ್ಸಾಕ್ಟ್ ಆನ್ಸರ್. ಆದ್ರೂ ನಾ ಇದನ್ನ ಆಪ್ಷನ್ ಈಗಲೇ ಹಾಕೋದಿಲ್ಲ, ಇನ್ನೊಂದು ಇದೆ, ಅದನ್ನು ಓದ್ತೀನಿ. ಪುಷಿಂಗ್ ದ ಟ್ರೀ ವಿತ್ ಈಸ್ ಟ್ರಂಕ್ ಅಂದ್ರೆ ಮರವನ್ನ ಅದು ಪುಷ್ ಅಂದ್ರೆ ನೂಕುತ್ತೆ ತನ್ನ ಸೊಂಡಿಲಿನಿಂದ ಅಂತ ಹೇಳ್ಯಾರ. ಇದರಲ್ಲಿ ಪ್ಯಾಸೇಜ್ ಅಲ್ಲಿ ಯಾವ್ದು ಕೊಟ್ಟಾರ ಅದನ್ನ ನಾವು ಉತ್ತರ ಹಾಕಬೇಕು. ಪ್ಯಾಸೇಜ್ ಅಲ್ಲಿ ಕೊಟ್ಟಂತ ಎಕ್ಸಾಕ್ಟ್ ಆನ್ಸರ್ ಯಾವುದು? ಕರ್ಲಿಂಗ್ ಈಸ್ ಟ್ರಂಕ್ ಅರೌಂಡ್ ದ ಟ್ರೀ ಅಂಡ್ ದೆನ್ ಪುಲ್ಲಿಂಗ್ ಇಟ್ ಔಟ್. ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಳಿದೆಲ್ಲವೂ ಏನಾಗ್ತವೆ? ಕ್ಯಾನ್ಸಲ್ ಆಗ್ತವ. ಅರ್ಥ ಆಯ್ತಾ? ಬಟ್ ಸರ್ ನಮ್ಗೆ ಡೌಟ್ ಇದೆ, ನನಗೆ ಎಕ್ಸಾಕ್ಟ್ ಆನ್ಸರ್ ಇದು ಹೌದಾ ಇಲ್ಲ ಗೊತ್ತಿಲ್ಲ ಅಂತಂದಾಗ ನೀವು ಇಲ್ಲಿ ಮತ್ತೆ ಅವಸರ ಮಾಡಬಾರ್ದು. ಏನ್ ಮಾಡ್ಬೇಕು ನೀವು? ಅವಾಗ ಏನ್ ಮಾಡ್ಬೇಕು? ಪ್ಯಾಸೇಜ್ ಅಲ್ಲಿ ನೀವು ಎಕ್ಸಾಕ್ಟ್ ಆನ್ಸರ್ನ ಹುಡುಕ್ಬಹುದು. ಇಲ್ಲಿ ನೋಡಲಿ, ಅವ್ರು ಕೊಟ್ಟಾರ ನೋಡಲಿ. It can wrap, sorry, he can wrap it around a small tree trunk and pull up the tree. ಕೊಟ್ಟಾರ ಇಲ್ಲಿ. ಸೊ ಅದೇ ಆಪ್ಷನ್ ಅಲ್ಲಿ ಆಪ್ಷನ್ ಬಿ, ಆಪ್ಷನ್ ಸಿ ದಲ್ಲಿ ಇದೆ ನೋಡಲಿ. ಕರ್ಲಿಂಗ್ ಈಸ್ ಟ್ರಂಕ್ ಅರೌಂಡ್ ದ ಟ್ರೀ, ಮರದ ಸುತ್ತ ತನ್ನ ಸೊಂಡಿಲನ್ನು ಸುತ್ತಿ ಅದು ಅದನ್ನ ಎಳೆದುಕೊಳ್ಳುತ್ತೆ, ಮೇಲೆತ್ತುತ್ತೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಪ್ರಶ್ನೆ. ದ ಮದರ್ ಎಲಿಫೆಂಟ್ ಯೂಸಸ್ ಹರ್ ಟ್ರಂಕ್ ಟು. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಬರೀ ಆನೆ ಯಾಕೆ ಯೂಸ್ ಮಾಡುತ್ತಂತ ಅಲ್ಲ ಕೇಳಿಲ್ಲ ಅವರು. ಮದರ್ ಎಲಿಫೆಂಟ್, ತಾಯಿ ಆನೆ. ನೋಡು, ಇದನ್ನ ನೀವು ಅರ್ಥ ಮಾಡ್ಕೋಬೇಕು.
ತಾಯಿ ಆನೆ ತನ್ನ ಸೊಂಡಿಲನ್ನ ಯಾಕೆ ಬಳಸುತ್ತೆ ಅಂತ ಕೇಳ್ಯಾರ. ತಾಯಿ ಆನೆ ಸೊಂಡಿಲನ್ನ ಬಳಸುವುದರ ಬಗ್ಗೆ ಗದ್ಯ ಭಾಗದಲ್ಲಿ ಕೊಟ್ಟಾರ ನೋಡ್ರಿ. ದೇ ಹ್ಯಾವ್ ಗಿವನ್ ದಿ ಆನ್ಸರ್ ಹಿಯರ್. ಸಿ ಎಸ್, ದ ಮದರ್ here is the line. The mother elephant uses her trunk to pat her baby. ಆಯ್ತಾ ಆನ್ಸರ್ ಇಲ್ಲಿ? ಎಸ್, ಈ ಆನ್ಸರ್ ಅನ್ನ ನಾವಲ್ಲಿ ಹುಡ್ಕೊಂಡ. ಎಸ್, ದ ಮದರ್ ಎಲಿಫೆಂಟ್ ಯೂಸಸ್ ಟ್ರಂಕ್ ಟು, ಇಲ್ಲಿ ನೋಡ್ರಿ 4 ಆಪ್ಷನ್ಗಳಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ದ ಎಕ್ಸಾಕ್ಟ್ ವರ್ಡ್ಸ್ ವಿಚ್ ಆರ್ ಇನ್ ದಿ ಪ್ಯಾಸೇಜ್. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಏನ್ ಕೊಟ್ಟಾರ, ಪ್ಯಾಟ್ ದಿ ಬೇಬಿ ಅಂತ ಕೇಳ್ಯಾರ. ಅಂದ್ರೆ ಬೇಬಿಯ ಬೆನ್ನನ್ನ ತಟ್ಟುತ್ತಾ, ಬೇಬಿ ಎಲಿಫೆಂಟ್ ನ ಬೆನ್ನನ್ನು ತಟ್ಟುತ್ತ ಅಂತ ಹೇಳ್ಯಾರ. ಬಟ್ ಅದನ್ನೇ ಎಕ್ಸಾಕ್ಟ್ ಇಲ್ಲಿ ಕೊಟ್ಟಿಲ್ಲ ಅವರು. ನೋಡಿಲಿ, ಒಂದು ಆನೆ ತನ್ನ ಮರಿಯ ಬೆನ್ನನ್ನ ತಟ್ಟುತ್ತೆ ಸೊಂಡಿಲಿನಿಂದ, ಅಂದ್ರೆ ಯಾಕೆ? ಟು ಶೋ ಲವ್ ಅಂಡ್ ಅಫೆಕ್ಷನ್. ಅರ್ಥ ಆಯ್ತಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಟು ಶೋ ಅಫೆಕ್ಷನ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಆಪ್ಷನ್ಗಳನ್ನು ನೋಡೋಣ. ಗಿವ್ ಅ ಶವರ್, ಡ್ರೈವ್ ಅವೇ ದ ಫ್ಲೈಸ್, ಟೀಚ್ ಪಿಕಿಂಗ್ ಅಪ್ ಲಾಗ್ಸ್. ನೋಡಿ, ಇವು ಕೂಡ ಆಗಬಹುದು. ಆದರೆ ಇವು ಯಾವನ್ನು ಅವರು ಪ್ಯಾಸೇಜ್ ಅಲ್ಲಿ ಕೊಟ್ಟಿಲ್ಲ. ನಾವು ಯಾವಾಗಲೂ ಮೊದಲು ಪ್ಯಾಸೇಜ್ ಅಲ್ಲಿ ಏನ್ ಕೊಟ್ಟಾರ ಆ ರೀತಿ ಯೋಚನೆ ಮಾಡಬೇಕು. ನಂತರದ ಪ್ಯಾಸೇಜ್ ಅಲ್ಲಿ ಕೊಟ್ಟಿರುವಂತ ಯಾವ ಆಪ್ಷನ್ ಇಲ್ಲ ಅಂದ ಮೇಲೆ ಅವಾಗ ನಾವು ಸ್ವಂತ ಯೋಚನೆ ಮಾಡ್ಬೇಕು. ಇಲ್ಲಿ ಪ್ಯಾಸೇಜ್ ಅಲ್ಲಿ ಇದೆ ಅದು, ಪ್ಯಾಟ್ ಹರ್ ಬೇಬಿ, ತನ್ನ ಬೇಬಿ ಬೆನ್ ತಟ್ಟೋಕೆ. ಯಾಕೆ? ಟು ಶೋ ಅಫೆಕ್ಷನ್ ಅಂಡ್ ಲವ್. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. ಇನ್ ಅ ಫೈಟ್, ಅಂದ್ರೆ ಜಗಳದಲ್ಲಿ, ದ ಎಲಿಫೆಂಟ್ ಕರ್ಲ್ಸ್ ಇಸ್ ಟ್ರಂಕ್ ಔಟ್ ಆಫ್ ದ ವೇ. ಹೇಳಿದೆ ನಾ ಪ್ಯಾಸೇಜ್ ಅಲ್ಲಿ, ಆನೆ ಸೊಂಡಿಲು ಜಗಳ ಆಡ್ಬೇಕಾದ್ರೆ ಅದನ್ನ ಸೈಡ್ಗೆ ಹಾಕೊಂಡಿರುತ್ತೆ ಸೊಂಡಿಲನ್ನ. ಯಾಕೆ? ಯಾಕಂದ್ರೆ ಜಗಳ ಆಡ್ಬೇಕಾದ್ರೆ ಅದಕ್ಕೆ ಏನಾದ್ರು ಏಟು ಬಿದ್ದುಬಿಟ್ರ? ಯಾಕಂದ್ರೆ ಅವ್ರು ಹೇಳ್ಯಾರ, ಅದು ಮಾಸ್ ಆಫ್ ಮಸಲ್ಸ್ ಇದೆ, ಸಾಕಷ್ಟು ಮಾಂಸಖಂಡಗಳಿಂದ ಕೂಡಿದೆ ಗಟ್ಟಿಯಾಗಿ, ಆದರೆ ಅಷ್ಟೇ ಸ್ಮೂತ್ ಐತಿ, ಟೆಂಡರ್ ಐತಿ ಅಂತ ಹೇಳಿದ್ರು ಅವರು. ಸೊ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡು ಈಗ ನೋಡಿಲಿ, ಇಟ್ ಈಸ್ ಸ್ಕೇರ್ಡ್ ಆಫ್ ಅ ಫೈಟ್. ಜಗಳಕ್ಕದು ಅಂಜೈತಿ, ತಪ್ಪು. ಅದಕ್ಕ ಮತ್ತೆ ಸೊಂಡಿಲನ್ನು ಸೈಡ್ ಹಾಕೋನಕ ಸಂಬಂಧನೇ ಇಲ್ಲ. ನೆಕ್ಸ್ಟ್, ಇಟ್ಸ್ ಟ್ರಂಕ್ ಈಸ್ ವೆರಿ ಸಾಫ್ಟ್. ಎಸ್, ದಿಸ್ ಮೇ ಬಿ ದ ಆನ್ಸರ್. ಬಟ್ ನಾವೇನ್ ಮಾಡೋಣ, ಎಲ್ಲಾ ಕ್ವಶನ್ ಅನ್ನ ಎಲ್ಲಾ ಆಪ್ಷನ್ ಅನ್ನು ಓದೋಣ. ದಿಸ್ ಈಸ್ ದ ವೇ ದ ಎಲಿಫೆಂಟ್ ಫೈಟ್. ಆನೆ ಜಗಳ ಆಡೋ ರೀತಿನೇ ಹಂಗೆ. ಇದನ್ನ ಕೊಟ್ಟಿಲ್ಲ ಅವರ ಗದ್ಯ ಭಾಗದಾಗ. ಇದನ್ನ ಇಟ್ಸ್ ಟ್ರಂಕ್ ಈಸ್ ವೆರಿ ಲಾಂಗ್, ಅದು ತುಂಬಾ ಉದ್ದ ಇದೆ, ಅದಕ್ಕೆ ಸೈಡ್ ಹಾಕೋಣತ್ತ ಅಲ್ಲ. ಅವರು ಪ್ಯಾಸೇಜ್ ಅಲ್ಲಿ ಕೂಡ ಕೊಟ್ಬಿಟ್ಟಿದ್ದಾರೆ, ಇಟ್ಸ್ ಟ್ರಂಕ್ ಈಸ್ ವೆರಿ ಸಾಫ್ಟ್, ದಟ್ಸ್ ವೈ ಇಟ್ ಕೀಪ್ ಔಟ್ ಆಫ್ ದಿ ವೇ ಇನ್ ಅ ಫೈಟ್. ಅರ್ಥ ಆಯ್ತಾ? ರೈಟ್, ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಓಕೆನಾ? ಸೊ ನೋಡಿಲಿ, ನೀವು ಪ್ಯಾಸೇಜ್ ಅನ್ನ ಓದಿ ಯಾವ ರೀತಿ ಓದ್ಬೇಕಂತಂದ್ರೆ, ನೀವು ಪುನಃ ಮತ್ತೆ ಪ್ಯಾಸೇಜ್ಗೆ ಹೋಗಿ ಉತ್ತರ ಹುಡುಕ್ಲೇಬಾರದು. ಅಷ್ಟು ನೀಟಾಗಿ ಓದ್ಬಿಡ್ಬೇಕು. ಉತ್ತರವನ್ನ ನೀವು ಈಸಿಯಾಗಿ ಕಾನ್ಫಿಡೆಂಟ್ ಆಗಿ ನೀವು ಹಾಕಬಹುದು. ಅರ್ಥ ಆಯ್ತಾ? ಆನ್ ಎಲಿಫೆಂಟ್ ಡ್ರಿಂಕ್ಸ್ ವಾಟರ್ ಬೈ ಯೂಸಿಂಗ್ ಈಸ್ ಟ್ರಂಕ್. ನೋಡಿಲಿ, ಒಂದು ಆನೆ ನೀರನ್ನ ಸೊಂಡಿಲ ಮುಖಾಂತರ ಕುಡಿಯುತ್ತೆ. ಸೊಂಡಿಲ ಮುಖಾಂತರ ಏನು ಮಾಡುತ್ತೆ? ಕುಡಿಯುತ್ತೆ. ಯಾಕೆ? ಟು ಸ್ಪ್ಲಾಶ್ ವಾಟರ್, ಟು ಪೋರ್ ವಾಟರ್ ಇನ್ ಟು ಈಸ್ ಮೌತ್ ಆಸ್ ಅ ಸ್ಟ್ರಾ, ಟು ಸಕ್ ಇನ್ ವಾಟರ್. ಎಸ್, ಅದು ಸೊಂಡಿಲಿನಿಂದ ಹೀರ್ಕೊಳ್ಳುತ್ತೆ, ಆದ್ರೆ ಅದರಿಂದನೇ ಕುಡಿಯಂಗಿಲ್ಲ. ಅದೇನ್ ಮಾಡುತ್ತೆ? ಸೊಂಡಿಲಿನಿಂದ ನೆಕ್ಸ್ಟ್ ಏನ್ ಮಾಡುತ್ತೆ? ಟು ಪೋರ್ ವಾಟರ್ ಇನ್ ಟು ಈಸ್ ಮೌತ್, ತನ್ನ ಸೊಂಡಿಲಿನಿಂದ ಅದು ನೀರನ್ನು ಎಳ್ಕೊಂಡು ಬಾಯಿಗೆ ಹಾಕೊಳ್ಳುತ್ತದೆ, ಆಮೇಲೆ ಕುಡಿಯುತ್ತೆ. ಹೌದಾ? ಆನ್ ಎಲಿಫೆಂಟ್ ಡ್ರಿಂಕ್ಸ್ ವಾಟರ್ ಬೈ ಯೂಸಿಂಗ್ ಇಸ್ ಟ್ರಂಕ್. ಸೊಂಡಿಲು ಮುಖಾಂತರ ಕುಡಿಯುತ್ತೋ, ಆದ್ರೆ ಅದೇನ್ ಮಾಡುತ್ತೆ? ಟು ಪೋರ್ ವಾಟರ್ ಇನ್ ಟು ಈಸ್ ಮೌತ್, ತನ್ನ ಸೊಂಡಿಲಿಂದ ನೀರನ್ನ ಹೀರ್ಕೊಂಡು ಆಮೇಲೆ ಬಾಯಿಗೆ ಹಾಕೊಂಡು ಕುಡಿತೈತಿ. ಅರ್ಥ ಆಯ್ತಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಓಕೆ, ನೋಡ್ರಿ, ಯಾವ್ಯಾವ ವಿದ್ಯಾರ್ಥಿಗಳು 4 ಮತ್ತು 5ನೇ ತರಗತಿಯಲ್ಲಿ ಓದ್ತಾ ಇದ್ರು, ಇಫ್ ಯು ಆರ್ ಸ್ಟಡಿಂಗ್ ಇನ್ 4th and 5th ಸ್ಟ್ಯಾಂಡರ್ಡ್, ದಿಸ್ ಈಸ್ ಅ ವೆರಿ ಗುಡ್ ಅಪರ್ಚುನಿಟಿ ನಿಮಗೆ. ನೋಡಿಲಿ, 4 ಮತ್ತು 5ನೇ ತರಗತಿ ಓದ್ತಾ ಇದ್ರೆ ನಿಮಗೆ ಒಂದು ವೇಳೆ ನೀವು ನವೋದಯ ಶಾಲೆಯಲ್ಲಿ, ಸೈನಿಕ ಶಾಲೆಯಲ್ಲಿ, ಮುರಾರ್ಜಿ, ಆದರ್ಶ, RMS ಇಂತಹ ವಸತಿ ಶಾಲೆಗಳಲ್ಲಿ ಅಡ್ಮಿಷನ್ ಬೇಕಂದ್ರೆ ನೀವು ಕೋಚಿಂಗ್ ತಗೊಳ್ಳೋದು ಅನಿವಾರ್ಯವಾಗಿದೆ. ಈಗ ಅಷ್ಟೊಂದು ಕಾಂಪಿಟೇಷನ್ ಇದೆ.
ಸೊ ನಿಮ್ಗೆ ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರಿನಲ್ಲಿ ಒಳ್ಳೆಯ ಟ್ರೈನಿಂಗ್ ನಿಮಗೆ ಸಿಗುತ್ತೆ, ಒಳ್ಳೆಯ ಕೋಚಿಂಗ್ ಸಿಗುತ್ತೆ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆದ್ರೂ ಓದ್ತಾ ಇರಿ, ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರಿ, ಎರಡೂ ಮೀಡಿಯಂಗಳಲ್ಲಿ ನಾವು ಕೋಚಿಂಗ್ ಅನ್ನ ಕೊಡ್ತಾ ಇದ್ದೀವಿ. ಈ ವರ್ಷ ಅತಿ ಹೆಚ್ಚು ರಿಸಲ್ಟ್ಗಳನ್ನ ನಮ್ಮ ಸಂಸ್ಥೆ ಕೊಟ್ಟಿದೆ. 43 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಮತ್ತು ಕನ್ನಡ ಮೀಡಿಯಂ ಅಲ್ಲೂ ಕೂಡ. ಸೊ ಹಾಗಾಗಿ ಒಂದು ವೇಳೆ ನೀವು ವಸತಿ ಶಾಲೆಗಳಲ್ಲಿ ಓದಬೇಕನ್ನೋ ಆಸೆ ನಿಮಗಿದ್ರೆ ಚಾಲೆಂಜ್ ಕೋಚಿಂಗ್ ಸೆಂಟರ್ ಅಲ್ಲಿ ರೆಗ್ಯುಲರ್ ಕ್ಲಾಸಸ್ಗೆ ಅಡ್ಮಿಷನ್ಗಳು ಸ್ಟಾರ್ಟ್ ಆಗಿದ್ದಾವೆ. ನೀವೇನ್ ಮಾಡ್ರಿ, 9449771212 ಈ ನಂಬರ್ ಬಸವರಾಜ್ ಸರ್, ಈ ಸಂಸ್ಥೆ ಅಧ್ಯಕ್ಷರು, ಅವ್ರ ನಂಬರಿಗೆ ಕಾಲ್ ಮಾಡಿ, ಅಥವಾ 9900206243 ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಸರ್ ಅವರ ನಂಬರ್ ಕೂಡ ನೀವು ಕಾಲ್ ಮಾಡಿ ಡಿಟೇಲ್ ಅನ್ನ ಪಡಿಬಹುದು. ಓಕೆ, ಈ ಪ್ಯಾಸೇಜ್ಗಳಲ್ಲಿ ಏನಾಗುತ್ತೆ, ಬರೀ 5 ಪ್ರಶ್ನೆಯನ್ನ ಅವ್ರು ಕೊಟ್ಟಿರ್ತಾರೆ. ಬಟ್ ನಾನಿಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನ ತಗೊಂಬಂದಿದ್ದೀನಿ. ವೈ? ಯಾಕಂದ್ರೆ ಎಲ್ಲಾ ರೀತಿ ಪ್ರಶ್ನೆಗಳು ನಿಮಗೆ ಗೊತ್ತಾಗಲಿ ಅಂತೇಳಿ. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 6th ಕ್ವಶನ್, ವಿಚ್ ವರ್ಡ್ ಗಿವ್ಸ್ ಅಪೋಸಿಟ್ ಮೀನಿಂಗ್ ಫಾರ್ ರ್ಯಾಪ್? ಎಸ್, ರ್ಯಾಪ್ ಅನ್ನೋ ಪದದ ಅಪೋಸಿಟ್ ವರ್ಡ್, ವಿರುದ್ಧವಾದ ಅರ್ಥವನ್ನು ಕೊಡುವಂತ ಪದ ಯಾವುದು? ರ್ಯಾಪ್ ಅಂದ್ರೆ ಏನು? ಮೊದಲು ಇದನ್ನು ತಿಳ್ಕೊಬೇಕು. ರ್ಯಾಪ್ ಹಾಕು, ಕವರ್ ಹಾಕು ಅಂತ ಕೇಳಿರ್ತೀವಿ ನಾವು. ರ್ಯಾಪ್ ಅಂದ್ರೆ ಕವರ್ ಮಾಡೋದು. ರ್ಯಾಪ್ ಅಂದ್ರೆ ಏನು? ಕವರ್ ಮಾಡೋದು. ಹಾಗಾದ್ರೆ ಅಪೋಸಿಟ್ ವರ್ಡ್ ಕೇಳಿರಲಿ, ರ್ಯಾಪ್, ಕವರ್ ಇವೆರಡು ಸೇಮ್ ಆಯ್ತು. ಸೊ ಬೈಂಡ್ ಅಂದ್ರೆ ಕಟ್ಟುವುದು ಅಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಸೊ ಹಂಗಾಗಿ ಕವರ್ ಬೈಂಡ್ ಹೋಯ್ತು. ಬೈಂಡ್ ಅಂದ್ರೆ ಕಟ್ಟುವುದು. ನೆಕ್ಸ್ಟ್ ವೈಂಡ್ ಅಂದ್ರೆ ಸುತ್ತುವುದು. ಎಸ್, ರ್ಯಾಪ್ ಮಾಡಂದ್ರೆ ಸುತ್ತು, ವೈಂಡ್ ಅಂದ್ರೂ ಕೂಡ ಸುತ್ತು. ಸೊ ಹಂಗಾಗಿ ಇಲ್ಲಿ ಇದು ಅಪೋಸಿಟ್ ಆಗಂಗಿಲ್ಲ, ಇದು ಸಿನಾನಿಮ್ ಆಗುತ್ತೆ. ನೆಕ್ಸ್ಟ್ ಬರ್ರಿ, ಅನ್ಕವರ್. ಎಸ್, ದಿಸ್ ಈಸ್ ದಿ ರೈಟ್ ಆನ್ಸರ್. ರ್ಯಾಪ್ ಅಂದ್ರೆ ಕವರ್ ಮಾಡು, ಅದ್ರ ಅಪೋಸಿಟ್ ವರ್ಡ್ ಏನು? ಅನ್ಕವರ್. ಹೌದಾ? ಓಕೆ, ನೆಕ್ಸ್ಟ್ ನೋಡಲಿ, ಗದ್ಯ ಭಾಗದಲ್ಲಿ ಕೊಟ್ಟಿರುವಂತಹ ಶಬ್ದದ ಅಪೋಸಿಟ್ ವರ್ಡ್ ಅನ್ನಾದ್ರೂ ಕೇಳಬಹುದು, ಅಂದ್ರೆ ಆಂಟೋನಿಮ್ ಆದ್ರೂ ಕೇಳಬಹುದು, ಸಿನಾನಿಮ್ ಆದ್ರೂ ಕೇಳಬಹುದು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್, ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವಶನ್. ಸಿನಾನಿಮ್ ಆಫ್ ದಿ ವರ್ಡ್ ಟೆಂಡರ್. ಎಸ್, ನೋಡಿ ಈ ಶಬ್ದ ಕೂಡ ಗದ್ಯ ಭಾಗದಲ್ಲಿ ಇದೆ. ಓಕೆ, ದಿಸ್ ವರ್ಡ್ ಇಸ್ ದೇರ್ ಇನ್ ದಿ ಪ್ಯಾಸೇಜ್. ಸಿ ಓಕೆ, ಅವ್ರು ಏನ್ ಕೇಳಿದ್ರೆ ಸಿನಾನಿಮ್. ಎಸ್, ನೀವು ಇಲ್ಲಿ ಸಿನಾನಿಮ್ ಆಂಟೋನಿಮ್ ಕನ್ಫ್ಯೂಸ್ ಆಗಬಾರ್ದು. ಆಂಟೋನಿಮ್ ಅಂದ್ರೆ ವಿರುದ್ಧ ಪದ, ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದ. ಸಿನಾನಿಮ್ ಆಫ್ ದಿ ವರ್ಡ್ ಟೆಂಡರ್. ಎಸ್, ಅಲ್ಲಿ ಹೇಳಿದೆ, ನಾನು ಗದ್ಯ ಭಾಗ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದೆ, ಟೆಂಡರ್ ಅಂದ್ರೆ ಏನು? ಸ್ಮೂತ್, ಸಾಫ್ಟ್. ಅರ್ಥ ಆಯ್ತಾ? ಇದ್ರದ್ದು ಏನ್ ಕೇಳ್ಯಾರ? ಸಿನಾನಿಮ್ ಅಂದ್ರೆ ಸಮಾನವಾದ ಅರ್ಥವನ್ನು ಕೊಡುವಂತ ಪದ. ಹಾರ್ಡ್ ತಪ್ಪು, ರಫ್ ತಪ್ಪು, ಲಾರ್ಜ್ ದೊಡ್ಡದು, ಸಂಬಂಧನೇ ಇಲ್ಲ. ಸೊ ಸ್ಮೂತ್ ಇಸ್ ದಿ right answer. Option C is the right one. Okay, next question. The train passed dash the dark tunnel. Yes, ಇಲ್ಲಿ ನೋಡ್ರಿ, ಇಲ್ಲಿ ನೀವು ಏನು ಮಾಡಬೇಕು? ಸರಿಯಾದ ಸುಟೇಬಲ್ ಪ್ರೆಪೋಸಿಷನ್ ಅನ್ನ ನೀವು ಫಿಲ್ ಮಾಡಬೇಕು. ಅರ್ಥ ಆಯ್ತಾ? ಓಕೆ ಸರ್, ಹಾಗಾದ್ರೆ ಪ್ರೆಪೋಸಿಷನ್ ಅನ್ನು ಏನು ಹಿಂಗಂದ್ರ ಎಲ್ಲನೂ ಪ್ರತಿಯೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಆಗಿರ್ಬೋದು, ಟೆನ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲಾ ಗ್ರಾಮರ್ ಪಾರ್ಟ್ ಬಗ್ಗೆನೂ ಕೂಡ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ವಿಡಿಯೋಗಳು ನಿರಂತರವಾಗಿ ಇನ್ಮೇಲಿಂದ ಲಭ್ಯ ಇರ್ತವೆ, ನೀವು ನೋಡ್ಬೋದು. ಓಕೆನಾ? ಎಸ್, ದ ಟ್ರೈನ್ ಪಾಸ್ ಡ್ಯಾಶ್ ದ ಡಾರ್ಕ್ ಟನಲ್. ಸೂಟೇಬಲ್ ಪ್ರೆಪೋಸಿಷನ್ ಅನ್ನು ನಾವು ಫಿಲ್ ಮಾಡಬೇಕು. ಆಪ್ಷನ್ ಎ, ಇನ್ ದ ಟ್ರೈನ್ ಪಾಸ್ ಇನ್ ದ ಡಾರ್ಕ್ ಸರ್ಕಲ್. ನೋಡಲಿ ನೀವು, ಡಾರ್ಕ್ ಟನಲ್ ಇಲ್ಲಿ ನೋಡಿಲಿ, ಟನಲ್ ಹೆಂಗಿರುತ್ತ? ಸೊ ಟನಲ್ ಈ ರೀತಿ ಇರುತ್ತ. ಸೊ ಈ ಒಳಗಿಂದ ಟ್ರೈನ್ ಪಾಸ್ ಆಗಿ ಹೊರಗಡೆ ಬರ್ತೈತಿ. ಟನಲ್ ಸುರಂಗ ಮಾರ್ಗ ನೀವು ಕೇಳಿರಿ, ಹೌದಾ? ನೋಡಿರ ಸುರಂಗ ಮಾರ್ಗನ? ಯಾರ್ಯಾವ ಮಕ್ಕಳು ಸುರಂಗ ಮಾರ್ಗ ನೋಡಿದಿರಿ? ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ, ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ರೈಟ್, ದ ಟ್ರೈನ್ ಪಾಸ್. ಓಕೆ, ಆಯ್ತು. ಈ ಟನಲ್ ಇದರಲ್ಲ, ಈ ಒಳಗಿಂದ ಎಂಟರ್ ಆಗಿ ಮತ್ತು ಹೊರಗಡೆ ಬರ್ತೈತಿ. ನೋಡಲಿ, ಎಲ್ಲಿ ಯಾವುದಾದ್ರೂ ಒಂದು ಕವರ್ಡ್ ಜಾಗದಿಂದ, ಮುಚ್ಚಲ್ಪಟ್ಟ ಜಾಗದಿಂದ ಒಂದು ವಸ್ತು ಒಳಗಿಂದ ಬಂದು ಎಂಟ್ರಾಗಿ, ಹೊರಗಿಂದ ಬಂದು ಎಂಟ್ರಾಗಿ ಮತ್ತೆ ನೆಕ್ಸ್ಟ್ ಹೊರಗೆ ಪಾಸ್ ಆಗುತ್ತಲ್ಲ, ಸೊ ಅವಾಗ ನೀವು ಯಾವ ಪ್ರಪೋಸಿಷನ್ ಯೂಸ್ ಮಾಡಬೇಕು? ಥ್ರೂ, ಅಂದ್ರೆ ಅದರ ಮೂಲಕ, ಸುರಂಗ ಮಾರ್ಗದ ಮೂಲಕ ಟ್ರೈನು ಪಾಸ್ ಆಯ್ತು ಅಂತ ಅರ್ಥ. ಇಲ್ಲಿ ಸರಿಯಾದ ಉತ್ತರ ಏನು? ಅದಕ್ಕೆ ಇಲ್ಲಿ ಓವರ್ ಆಗ್ಲಿ ಅಂಡರ್ ಆಗ್ಲಿ ಬರಂಗಿಲ್ಲ. ಓಕೆನಾ? ನೆಕ್ಸ್ಟ್, ಈಗ
ಪೈಪ್ ಒಳಗಿಂದ ನೀರು ಪಾಸ್ ಆಗುತ್ತೆ, ಹೌದಾ? ಅಲ್ಲಿ ಏನಾಗುತ್ತೆ, ಪೈಪ್ ಇಸ್ ಅ ಕವರ್ಡ್ ಥಿಂಗ್, ಹೌದಾ? ಸೊ ಅದ್ರ ಮೂಲಕ ಪೈಪ್ ಏನಾಗುತ್ತೆ, ಸೊ ನೀರು ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಪಾಸ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಸೊ ಆವಾಗ ಕೂಡ ದ ವಾಟರ್ ಈಸ್ ಫ್ಲೋಯಿಂಗ್ ಥ್ರೂ ದ ಪೈಪ್ ಅಂತ ಹೇಳ್ಬೋದು. ಅರ್ಥ ಆಯ್ತು ಈಗ? ರೈಟ್. ಸೊ ನೋಡಿ, ಈ ಥರ ನಾನು ಯಾಕೆ ಈ ಕ್ವಶನ್ ಅನ್ನು ತೊಗೊಂಡ್ಬಂದಿದ್ದೀನಿ ಅಂತಂದರೆ, ಈ ಥರ ಗ್ರಾಮರ್ ಸೆಕ್ಷನ್ ಕೂಡ ನಿಮಗಲ್ಲಿ ಕೇಳ್ತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ಬೋದು, ಆ್ಯಂಟೋನಿಮ್ ಕೇಳ್ಬೋದು, ಸಿನೋನಿಮ್ ಕೇಳ್ಬೋದು, ಅಲ್ಲಿ ಯಾವುದಾದ್ರೂ ಪ್ರೆಪೋಸಿಷನ್ ಫಿಲ್ ಮಾಡೋಕ್ಕೆ ಕೇಳ್ಬೋದು, ಕಂಜಂಕ್ಷನ್ ಕೇಳ್ಬೋದು, ವರ್ಬ್ ಕೇಳ್ಬೋದು, ಅಥವಾ ವರ್ಬಿನ ಪಾಸ್ಟ್ ಟೆನ್ಸ್ ಕೇಳ್ಬೋದು, ಹೌದಾ? ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ಈ ವಿಡಿಯೋ ಸೀರೀಸಲ್ಲಿ ತರ್ತಾ ಹೋಗ್ತೀವಿ. ನೀವು ಇದನ್ನು ಫಾಲೋ ಮಾಡಬೇಕು ಚಾನಲ್. ವಾಟ್ ವುಡ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದಿಸ್ ಪ್ಯಾರಾಗ್ರಾಫ್? ಎಸ್, ಈ ಪ್ರಶ್ನೆಗಳನ್ನು ಕೂಡ ಕೇಳೋ ಚಾನ್ಸ್ ಇದೆ. ಏನು, ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಸೊ ಆ ಪ್ಯಾಸೇಜ್ ಓದಿದ ಮೇಲೆ ಅದಕ್ಕೆ ಸೂಟೇಬಲ್ ಆಗುವಂಥ ಟೈಟಲ್, ಗದ್ಯ ಭಾಗಕ್ಕೆ ಒಂದು ಹೆಸರನ್ನು ಕೊಡಬೇಕು, ನೀವು ಟೈಟಲ್ ಕೊಡಬೇಕು. ಓಕೆ, ವಾಟ್ ವುಡ್ ಬಿ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಟೈಟಲ್ ಫಾರ್ ದಿಸ್ ಪ್ಯಾರಾಗ್ರಾಫ್? ಅಂದರೆ ಈಗ ನಾವೇನು ಪ್ಯಾರಾಗ್ರಾಫ್ ಓದಿವಲ್ಲ, ಅದಕ್ಕೆ ಸರಿಯಾಗಿ ಸೂಕ್ತವಾಗುವಂಥ ಟೈಟಲ್ ಯಾವುದು? ಆಪ್ಷನ್ ಎ, ದ ಎಲಿಫೆಂಟ್. ಇದು ಆಗುತ್ತೋ ಇಲ್ಲೋ ಯೋಚನೆ ಮಾಡಿ. ಎಲಿಫೆಂಟ್ ಆಗಲ್ಲ, ಯಾಕಂದರೆ ಅದು ಆನೆಯ ಬಗ್ಗೆ ಕೊಟ್ಟಿಲ್ಲ, ಎಕ್ಸಾಕ್ಟ್ ಆಗಿ ಯಾವುದ್ರ ಬಗ್ಗೆ ಕೊಟ್ಟರು, ಆನೆಯ ಸೊಂಡಿಲ ಬಗ್ಗೆ ಕೊಟ್ಟಾರ. ಸೊ ಎಲಿಫೆಂಟ್ಸ್ ಟ್ರಂಕ್ ಮೇ ಬಿ ದಿ ಆನ್ಸರ್, ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಚೂಸ್ ಇಟ್ ರೈಟ್ ನೌ ಬಿಕಾಸ್ ವಿ ಹ್ಯಾವ್ ಅನದರ್ ಟೂ ಆಪ್ಷನ್ಸ್. ಲೆಟ್ ಮೀ ರೀಡ್ ಬೋತ್ ಆಫ್ ದೆಮ್. ಹೌ ಡು ಎಲಿಫೆಂಟ್ಸ್ ಡ್ರಿಂಕ್ ವಾಟರ್? ಆನೆಗಳು ಯಾವ ರೀತಿ ನೀರನ್ನು ಕುಡಿತವೆ, ಅದ್ರ ಬಗ್ಗೆ ಇದೆಯಾ ಹೋಲ್ ಪ್ಯಾಸೇಜ್? ಇಲ್ಲ, ಕ್ಯಾನ್ಸಲ್. ನನ್ ಆಫ್ ದಿ ಅಬೋ. ನೋಡಿ, ಆಪ್ಷನ್ ಬಿ ಏನಿದೆ ನೋಡಿ, ಎಲಿಫೆಂಟ್ಸ್ ಟ್ರಂಕ್, ಆನೆಯ ಸೊಂಡಿಲ ಬಗ್ಗೆ ಕೊಟ್ಟಾರ. ಆನೆ ಸೊಂಡಿಲ ಹೆಂಗಿದೆ, ಅದು ಮಾಸ್ ಆಫ್ ಮಸಲ್ಸ್, ಅದು ಏನು ಕೆಲಸ ಮಾಡುತ್ತೆ, ಅದರಿಂದ ಹೆಂಗೆ ನೀರು ಕುಡಿಯುತ್ತ ಅಂದ್ರೆ ಟೋಟಲ್ ಆಗಿ ಎಲಿಫೆಂಟ್ ಟ್ರಂಕ್ ಬಗ್ಗೆನೇ ಕೊಟ್ಟಾರ ಅವರು. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನನ್ ಆಫ್ ದಿ ಅಬೋ, ಮೇಲಿನ ಯಾವುದು ಅಲ್ಲ ಅಂತ ಕೇಳ್ಯಾರ, ಇದು ಆಗಲ್ಲ. ಒಂದು ಉತ್ತರ ಸಿಕ್ಕಿದೆ ನಮಗೀಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿದ್ರಲ್ಲ ಮಕ್ಕಳೇ? ಸೊ ಈ ರೀತಿ ಏನು ಮಾಡ್ತಾರೆ, ನವೋದಯ ಎಂಟ್ರೆನ್ಸ್ ಎಕ್ಸಾಮಲ್ಲಿ 4 ಪ್ಯಾಸೇಜ್ಗಳನ್ನು ಕೊಡ್ತಾರೆ, 20 ಕ್ವಶನ್ಗಳಿರ್ತವೆ, 25 ಅಂಕಗಳಿರ್ತವೆ. ಸೊ ನೀವು ಈ ರೀತಿಯಾಗಿ ನಿಧಾನಕ್ಕೆ ಪ್ಯಾಸೇಜನ್ನು ಓದಿ, ನಿಧಾನಕ್ಕೆ ಪ್ರಶ್ನೆ ಮತ್ತು ಆಪ್ಷನ್ಗಳನ್ನು ಓದಿ, ಅರ್ಥ ಮಾಡಿಕೊಂಡು ವರ್ಡ್ ಬೈ ವರ್ಡ್ ಅರ್ಥ ಮಾಡಿಕೊಂಡು ನೀವು ಉತ್ತರನ ಹಾಕಬೇಕು. ಸೊ ಇದೇ ರೀತಿ ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ನಾವೇನು ಮಾಡ್ತೀವಿ, ವಿ ವಿಲ್ ಪ್ರೊವೈಡ್ ಯು ದ ವಿಡಿಯೋಸ್ ಆಫ್ ಪ್ಯಾಸೇಜಸ್. ಓಕೆ, let's meet in the next video. Till then, bye bye, take care.